ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದಲ್ಲಿ ಅಮೆರಿಕ ತನ್ನ ಪಾತ್ರವನ್ನು ವಹಿಸುತ್ತಾ ಇಸ್ರೇಲ್ನ ಜೊತೆಗೆ ಸೇರಿ ಅಮೆರಿಕ ಯುದ್ಧವನ್ನು ಮಾಡುತ್ತಾ. ಈಗ ಇಸ್ರೇಲ್ ಮತ್ತು ಇರಾನ್ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಇರತಕ್ಕಂತಹ ಕುತೂಹಲ ಅದು ಒಂದೇ. ನಾವು ಶರಣಾಗಲ್ಲ ಅಂತೇಳಿ ಇರಾನ್ನ ಅಧ್ಯಕ್ಷರು, ಅದರ ಪರಮೋಚ್ಚ ನಾಯಕರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಶರಣಾಗುವವರಲ್ಲ ಎನ್ನುವುದನ್ನು ಅಮೆರಿಕ ಅರ್ಥ ಮಾಡಿಕೊಳ್ಳಬೇಕು. ಒಂದು ವೇಳೆ ಇರಾನ್ನ ಮೇಲೆ ಅಮೆರಿಕ ದಾಳಿ ಮಾಡಿದ್ರೆ, ಇಸ್ರೇಲ್ನ ಜೊತೆಗೆ ಸೇರ್ಕೊಂಡೇನಾದರೂ ದಾಳಿ ಮಾಡಿದ್ರೆ, ಅದರಿಂದ ಅಮೆರಿಕಕ್ಕಾಗುವ ಸರಿಪಡಿಸಲಾಗದ ಹಾನಿಯನ್ನ ನಾವು ಮೊದಲೇ ಹೇಳ್ತಾ ಇದ್ದೀವಿ, ದೊಡ್ಡ ಡ್ಯಾಮೇಜ್ ಆಗುತ್ತೆ. ಅನ್ರಿಪೇರೇಬಲ್, ಸರಿಪಡಿಸಲಾಗದ ದೊಡ್ಡ ಹಾನಿ ಅಮೆರಿಕಕ್ಕೆ ಆಗತ್ತೆ. ಇರಾನ್ನ ಇತಿಹಾಸ, ಇರಾನ್ನ ಜನರ ಬಗ್ಗೆ, ಇರಾನ್ನ ಇತಿಹಾಸ ಮತ್ತು ಇರಾನ್ನ ಜನರ ಬಗ್ಗೆ ಗೊತ್ತಿರುವಂತವರು ಇರಾನ್ ಜೊತೆಗೆ ಬೆದರಿಸಿ ಹೆದರಿಸುವಂತಹ ಮಾತುಗಳನ್ನ ಆಡಲ್ಲ. ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಖಮೇನಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ಈ ಎಚ್ಚರಿಕೆಯನ್ನು ಕೊಟ್ಟರು ಅಂತ ಹೇಳಿದ್ರೆ, ನಿನ್ನೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಅನ್ಕಂಡೀಷನಲ್ ಸರೆಂಡರ್ ಅಂತೇಳಿ ಒಂದು ಟೆಕ್ಸ್ಟ್ ಅನ್ನ ಹಾಕಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ರು. ಅನ್ಕಂಡೀಷನಲ್ ಸರೆಂಡರ್. ಖಮೇನಿ ಎಲ್ಲಿ ಅಡಗಿದ್ದಾರೆ ಅಂತೇಳಿ ಗೊತ್ತು, ನಮಗೆ ಏನು ಮಾಡಬೇಕು ಅಂತ ಗೊತ್ತು. ಸೊ ಅನ್ಕಂಡೀಷನಲ್, ಷರತ್ತು ರಹಿತವಾದಂತಹ ಶರಣಾಗತಿಯನ್ನ ನಾವು ಬಯಸ್ತಾ ಇದ್ದೀವಿ ಅಂತೇಳಿ. ಅದಕ್ಕೆ ಇವತ್ತು ಇರಾನ್ನ ರಾಷ್ಟ್ರಾಧ್ಯಕ್ಷರು, ಅಲ್ಲಿನ ಮುಖ್ಯಸ್ಥರು, ಸರ್ವೋಚ್ಚ ನಾಯಕ ಖಮೇನಿ ಒಂದು ತಮ್ಮ ಸರ್ಕಾರಿ ಚಾನೆಲ್ ಏನಿದೆ, ಇರಾನ್ನ ಸರ್ಕಾರಿ ಚಾನೆಲ್, ರಾಷ್ಟ್ರೀಯ ಚಾನೆಲ್, ಅದರಲ್ಲಿ ರಾಷ್ಟ್ರೀಯ ಸಂದೇಶವನ್ನು ಬಿತ್ತರ ಮಾಡಿದ್ದಾರೆ. ನಾವು ಶರಣಾಗಲ್ಲ, ನಾವು ಶರಣಾಗುವವರಲ್ಲ. ಹೆದರಿಸಿ ಬೆದರಿಸಿ ನಮ್ಮನ್ನ ಬಗ್ಗು ಬಡಿಬಹುದು ಎನ್ನುವಂಥ ಆಲೋಚನೆ ಏನಾದರೂ ನಿಮಗೇನಾದರೂ ಇದ್ರೆ ದಯವಿಟ್ಟು ಅದನ್ನ ಮರೆತು ಬಿಡಿ ಎನ್ನುವಂತಹ ಸಂದೇಶವನ್ನ ಅಯತೊಲ್ಲಾ ಖಮೇನಿ ಅವರು ಕೊಟ್ಟಿದ್ದಾರೆ. ಇರಾನ್ನ ನ್ಯೂಕ್ಲಿಯರ್ ಸ್ಥಾವರಗಳ ಮೇಲೆ ಅಮೆರಿಕ ದಾಳಿ ಮಾಡಬಹುದು ಎನ್ನುವಂಥದ್ದು ಸದ್ಯಕ್ಕಿರುವಂತಹ ಅಂಶ. ಇಸ್ರೇಲ್ನ ಜೊತೆಗೆ ಅತ್ಯಾಧುನಿಕ ಬಾಂಬರ್ಗಳನ್ನು ಬಳಸಿ ಅಮೆರಿಕ ದಾಳಿ ಮಾಡಬಹುದು ಅಂತ ಹೇಳಿ ಹೇಳಲಾಗ್ತಿದೆ. ಇರಾನ್ನ ಫೋಡೋದಲ್ಲಿ ಇರುವಂತಹ ನ್ಯೂಕ್ಲಿಯರ್ ಕೇಂದ್ರದ ಮೇಲೆ ಅಮೆರಿಕ ದಾಳಿ ಮಾಡಬಹುದು. 262 ಅಡಿ ಆಳದ ನ್ಯೂಕ್ಲಿಯರ್ ಫೆಸಿಲಿಟಿ ಕೇಂದ್ರ ಏನಿದೆ, ಅದನ್ನ ಯುರೇನಿಯಂ ಎನ್ರಿಚ್ಮೆಂಟ್ ಅಂದ್ರೆ ಬಾಂಬ್ ತಯಾರಿಕೆಗೆ ಬೇಕಾದಂತಹ ಯುರೇನಿಯಂ ಅನ್ನ ಅಲ್ಲಿ ಇನ್ನಷ್ಟು ಅಭಿವೃದ್ಧಿಗೊಳಿಸುವಂಥದ್ದು, ಆ ಕೇಂದ್ರದ ಮೇಲೆ ದಾಳಿ ಮಾಡಬಹುದು ಅಂತೇಳಿ. ಸುಮಾರು 36,000 LB ಅಂದ್ರೆ 1360 ಕೆಜಿ ತೂಕದ 1360 ಕೆಜಿ ತೂಕದ GBU ಬಾಂಬರ್ ಅಂತಿದೆ ಒಂದು ಬಾಂಬರ್. ಆ ಬಾಂಬರ್ ಇರುವಂತದ್ದು ಅಮೆರಿಕದ ಬಳಿ. 1360 ಕೆಜಿ ತೂಕ. ಆ ಬಾಂಬನ್ನ ಅಮೆರಿಕದ ಸ್ಟೀಲ್ತ್ ಏರ್ಕ್ರಾಫ್ಟ್ಗಳು, ಅಂದ್ರೆ ಸ್ಟೀಲ್ತ್ ಅಂದ್ರೆ ಕಣ್ಣಿಗೆ ಕಾಣಿಸದ ಅಥವಾ ಯಾವ ರಡಾರ್ಗಳ ಕಣ್ಣಿಗೂ ಕಾಣಿಸದಂತಹ ಯುದ್ಧ ವಿಮಾನಗಳು, ಆ ವಿಮಾನಗಳ ಮುಖಾಂತರ ಮಾತ್ರ ಆ ಬಾಂಬರ್ಗಳನ್ನು ಹಾಕ್ಲಿಕ್ಕೆ ಸಾಧ್ಯ. ಅಷ್ಟು ಪ್ರಬಲವಾದಂತಹ ಅತ್ಯಂತ ಭಯಾನಕ ಬಾಂಬ್ಗಳು. ಆ ಬಾಂಬ್ ಇರುವಂಥದ್ದು ಅಮೆರಿಕದ GBU ಬಾಂಬ್. ಅದು ಆ ಬಾಂಬನ್ನು ಹಾಕಿದ್ರೆ ಮಾತ್ರ ಈ ಫೋಡೋದಲ್ಲಿರುವಂತಹ ನ್ಯೂಕ್ಲಿಯರ್ ಫೆಸಿಲಿಟಿ ಕೇಂದ್ರವನ್ನು ಧ್ವಂಸ ಮಾಡಲಿಕ್ಕೆ ಸಾಧ್ಯ. ಇಸ್ರೇಲ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಹೀಗಾಗಿ ಅಮೆರಿಕ ಇನ್ ಕೇಸ್ ನ್ಯೂಕ್ಲಿಯರ್ ಫೆಸಿಲಿಟಿ ಕೇಂದ್ರವನ್ನು ಧ್ವಂಸ ಮಾಡಲೇಬೇಕು ಎನ್ನುವುದಾದ್ರೆ ಅಮೆರಿಕ ಕೂಡ ಯುದ್ಧದ ಜೊತೆಗೆ ಇಸ್ರೇಲ್ನ ಜೊತೆಗೆ ಸೇರಿಕೊಂಡು ಆ ಬಾಂಬನ್ನು ಹಾಕಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಈ ನ್ಯೂಕ್ಲಿಯರ್ ಫೆಸಿಲಿಟಿ ಕೇಂದ್ರ ಇದು 262 ಆಳದಲ್ಲಿ ಭೂಮಿಯ ಒಳಗಡೆ ಇರುವಂಥದ್ದು. ಇರಾನ್ನವರು ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡಿಬಿಟ್ಟಿದ್ದಾರೆ. ಮುಂದೊಂದು ದಿವಸ ಇವರು ಅಟ್ಯಾಕ್ ಮಾಡ್ತಾರೆ, ಇವರನ್ನ ನಂಬ್ಕೊಂಡು ಕೂರಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಅಮೆರಿಕವನ್ನ ನಂಬ್ಕೊಂಡು ಕೂರಕ್ಕಾಗಲ್ಲ. ಅಮೆರಿಕವನ್ನ ಯಾವ ದೇಶಗಳೆಲ್ಲ ನಂಬ್ಕೊಂಡು ಕೂತಿದಾವ ಆ ದೇಶಗಳೆಲ್ಲ ಸರ್ವನಾಶ ಆಗಿಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಅಫ್ಘಾನಿಸ್ತಾನ, ಇರಾಕ್, ಏನ್ ಮಾಡಿದ್ರು? ಇರಾಕನ್ನು ಹೊಡೆದು ಬಿಸಾಕ್ಬಿಟ್ರು. ಆಮೇಲೆ ಎಲ್ಲಾ ಕಡೆಗಳಲ್ಲಿ ಹಂಗೆ, ಬರೀ ಒಂದು ದೇಶ ಅಂತಲ್ಲ, ಏನು ಇಸ್ರೇಲ್ ಜೊತೆಗೆ ಇದ್ದಾರೆ ಇವರು. ಅಮೆರಿಕ ಯಾವ ಜೊತೆಗೆ ಒಳ್ಳೆ ಸಂಬಂಧವನ್ನು ಬೆಳೆಸ್ಕೊಳ್ತು, ಕೊನೆಗೆ ಒಂದು ದಿವಸ ಅವರನ್ನು ಮುಗಿಸಿ ಅಮೆರಿಕದವರು ಖುಷಿ ಪಟ್ಟಂತಹ, ಮತ್ತೆ ಅಮೆರಿಕ ಯುದ್ಧಗಳಲ್ಲಿ ಗೆದ್ದಂತಹ ಉದಾಹರಣೆಗಳಿಲ್ಲ ಇತ್ತೀಚಿನ ವರ್ಷಗಳಲ್ಲಿ, ಇನ್ಕ್ಲೂಡ್ ಅಫ್ಘಾನಿಸ್ತಾನ. ಎಲ್ಲಿ ಗೆದ್ದಿದ್ದಾರೆ ಅಮೆರಿಕದವರು?